ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರ ಸಿನಿಮಾಗಳು ಅಂತಂದಾಗ ಸಾಮಾನ್ಯವಾಗಿ ನಾವು ಯೋಚನೆ ಮಾಡುವಂತಹ ಆ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಗುರು ಸಖತ್ ಆ್ಯಕ್ಷನ್ ಪ್ಯಾಕ್ ಇರುವಂತಹ ಹೀರೋ, ಆ್ಯಕ್ಷನ್ ಪ್ಯಾಕ್ ಇರುವಂತಹ ಸಿನಿಮಾಗಳನ್ನ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಯಾವಾಗ ವಿಜಯ್ ಕುಮಾರ್ ಅವರು ಸಲಗ ಅನ್ನುವಂತಹ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳ್ತಾರೋ ಅಲ್ಲಿಂದ ಅವರ ಜರ್ನಿಯ ಮತ್ತೊಂದು ಭಾಗ ಓಪನ್ ಆಗುತ್ತೆ. ಗುರು ಕನ್ನಡಕ್ಕೆ ಒಬ್ಬ ಕ್ರಿಯಾತ್ಮಕ ಡೈರೆಕ್ಟರ್ ಸಿಕ್ಕ ಅನ್ನುವಂಥದ್ದು. ಯಾವಾಗ ವಿಜಯ್ ಕುಮಾರ್ ಅವರು ಸಲಗ ಮಾಡಿದ ನಂತರ ಸ್ಯಾಂಡಲ್ವುಡ್ ಸಲಗ ಆಗಿ ನಾವು ಅವರನ್ನು ಪ್ರೀತಿಯಿಂದ ಕರೆಯೋಕ್ಕೆ ಶುರು ಮಾಡ್ತೀವಿ. ಅವರು ಎತ್ತಿಕೊಂಡಂತಹ ಮತ್ತೊಂದು ಬಹು ನಿರೀಕ್ಷಿತ ಸಿನಿಮಾದ ಪ್ರಾಜೆಕ್ಟ್ ಯಾವುದಂತಂದರೆ ಅದು ಭೀಮಾ. ಭೀಮಾ ಸಿನಿಮಾದ ಪೋಸ್ಟರ್ ಲಾಂಚ್ ಆಗುತ್ತೆ. ಭೀಮಾ ಸಿನಿಮಾದ ಅಪ್ಡೇಟ್ಗಳು ನಿರಂತರವಾಗಿ ಎಲ್ಲ ಮಾಧ್ಯಮಗಳಿಗೆ ಸಿಗ್ತಾ ಹೋದಾಗ ನಾವು ಮಾತಾಡಿದಂತಹ ಮಾತು ಗುರು ಮೇಕಿಂಗ್ ಸಖತ್ತಾಗಿರುತ್ತೆ ಅಂತ. ಅದಕ್ಕೆಲ್ಲದಕ್ಕೂ ದುನಿಯಾ ವಿಜಯ್ ಅವರು, ಸ್ಯಾಂಡಲ್ವುಡ್ ಸಲಗ ವಿಜಯ್ ಅವರು ಕೊಟ್ಟಂತಹ ಸ್ಪಷ್ಟೀಕರಣ ಚೆನ್ನಾಗಿತ್ತು. ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಾಗಿರ್ಬೋದು ಅಥವಾ ಭೀಮಾಗೆ ಸಂಬಂಧಪಟ್ಟಂತಹ ಹಾಡುಗಳನ್ನು, ಆ ಹಾಡಿನ ತುಣುಕುಗಳನ್ನು ಜನಗಳಿಗೆ ತೋರಿಸಿದಾಗ ವಾವ್ ಗುರು ಸಿನಿಮಾ ಸಖತ್ತಾಗಿದೆ ಅಂತ. ಮೇಲಾಗಿ ಒಂದು ಸೋಷಿಯಲ್ ಅವೇರ್ನೆಸ್ ಸಿನಿಮಾನ ಗಟ್ಟಿಯಾದಂತಹ ಕತೆ ಮೂಲಕ, ಒಂದು ಕಾಂಟೆಂಟ್ ಮೂಲಕ ಬರ್ತಿರುವಂತಹ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವರ ಭೀಮಾ ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತೋ ಅನ್ನೋಂಥ ಕುತೂಹಲ ತುಂಬ ಜನಕ್ಕಿತ್ತು. ನಮಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಜುಲೈ 26 ಅಥವಾ ಆಗಸ್ಟ್ 15ಕ್ಕೆ ಸಿನಿಮಾ ಬಿಡುಗಡೆ ಆಗುತ್ತೆ ಅನ್ನುವಂತಹ ಸುದ್ದಿ ನಮಗೆ ಮುಟ್ಟಿದೆ. ಇದರ ಜೊತೆಗೆ ಸಿನಿಮಾ ಬಿಡುಗಡೆಯ ಹಂತವನ್ನು ನೋಡಿದಾಗ, ಅಂದರೆ ಒಂದು ಸಿನಿಮಾದ ಪೋಸ್ಟರ್ ಲಾಂಚು, ಟೀಸರ್ ಲಾಂಚು, ಟ್ರೈಲರ್ ಲಾಂಚು, ಪ್ರೀ ರಿಲೀಸ್ ಇವೆಂಟು ಹಾಗೂ ಬಿಡುಗಡೆ, ಈ ಎಲ್ಲ ಪ್ರೊಸೆಸ್ಗಳನ್ನು ನಾವು ನೋಡಿದಾಗ ಯಾವುದೇ ಒಂದು ಸಿನಿಮಾ ಸುದ್ದಿ ಆಗೋದು ಎರಡು ಕಾರಣಕ್ಕೆ. ಒಂದು ಸಿನಿಮಾದ ಕಥಾವಸ್ತುವಿನಿಂದ, ಎರಡನೇದು ಸಿನಿಮಾದ ಪ್ರಮೋಷನಲ್ ಆ್ಯಕ್ಟಿವಿಟಿಯಿಂದ. ಈಗಾಗಲೇ ಭೀಮಾ ಸಿನಿಮಾದ ಪೋಸ್ಟರ್ ಮೂಲಕ, ಭೀಮಾ ಸಿನಿಮಾದ ಒಂದು ವಿಭಿನ್ನವಾದಂತಹ ಲುಕ್ ಮೂಲಕ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವರು ಒಂದು ಸೆನ್ಸೇಷನಲ್ ಪಾಯಿಂಟನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದು. ಸಿನಿಮಾದಲ್ಲಿ ಬಹಳಷ್ಟು ಒಳ್ಳೆಯ ತಾರಾಗಣ ಇದೆ. ಅದು ವಿಶೇಷವಾಗಿ ಹೊಸಬರನ್ನ ಇಟ್ಕೊಂಡು ಒಂದು ದೊಡ್ಡ ಮಟ್ಟದ ಅಟೆಂಪ್ಟನ್ನು ವಿಜಯ್ ಅವರು ತುಂಬ ಸರಿ ಮಾಡ್ತಾ ಹೋಗ್ತಾರೆ. ಈ ಒಂದು ವಿಚಾರಕ್ಕೆ ಭೀಮಾ ಸುದ್ದಿ ಆಗುತ್ತೆ. ಜೊತೆಗೆ ಭೀಮಾ ಸಿನಿಮಾದ ಹಾಡುಗಳು ಕೂಡ ಸುದ್ದಿಯಾಗಿದ್ದಾವೆ. ಸಿನಿಮಾಗೆ ದುಡ್ಡು ಹಾಕಿದಂತಹ ಕೃಷ್ಣ ಸಾರ್ಥಕ್ ಅವರು ಹಾಗೂ ಜಗದೀಶ್ ಅವರು ಸಿಕ್ಕಾಗೋ ಮಾತಾಡುವಂಥ ಮಾತು, ಸರ್ ಒಂದು ಒಳ್ಳೆಯ ಪ್ರಾಜೆಕ್ಟ್ನ ಮಾಡಿದ್ದೀವಿ ಅಂತ. ಈ ಎಲ್ಲ ವಿಷಯಗಳು, ವಿಶೇಷವಾಗಿ ಚರಣ್ ರಾಜ್ ಅವರ ಮ್ಯೂಸಿಕ್ಕು ವಾವ್ ಅನ್ನೋಂಥ ಫೀಲು, ಜೊತೆಗೆ ಆ್ಯಕ್ಷನ್ ಕಟ್ ಹೇಳೋದ್ರ ಜೊತೆಗೆ ನಾಯಕ ನಟರಾಗಿ ಕಾಣಿಸ್ಕೊಂಡಂತಹ ವಿಜಯ್ ಕುಮಾರ್ ಅವರಿಗೆ ಭೀಮಾ ಮತ್ತೊಂದು ರೇಂಜಲ್ಲಿ ಗೆಲುವನ್ನು ಕೊಡುತ್ತೆ. ಗೆಲುವನ್ನು ಕೊಟ್ಟ ನಂತರ ಭೀಮಾ ವಿಜಯ್ ಅವರ ಆ ಹೆಸರು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು. ಬಿಕಾಸ್ ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ವಿ ಭೀಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಮಗೆ ಸಿಕ್ಕಿರುವಂತಹ ಮಾಹಿತಿಯನ್ನು ಹಂಚ್ಕೊಂಡಿದ್ದೀವಿ. ನಿರಂತರವಾದ ಸಿನಿಮಾ ಸುದ್ದಿಗಳಿಗೆ ನೋಡ್ತೀರಿ ಕನ್ನಡ ಪಿಕ್ಚರ್. ಥ್ಯಾಂಕ್ ಯು ಸೊ ಮಚ್.